ಅಂಜದ ಗಂಡು ದೊಡ್ಡ ಹಿಟ್ ಆಗಿದೆ. ಮತ್ತೆ ಅವ್ರನ್ನ ಇಟ್ಕೊಂಡು ಇನ್ನೊಂದು ಸಿನಿಮಾ ಮಾಡಕ್ ಪ್ಲಾನ್ ಮಾಡ್ತಾರೆ. ಸೊ ರವಿಚಂದ್ರನ್ ಸರ್ ನ ಹೋಗಿ ಅಪ್ರೋಚ್ ಮಾಡ್ತಾರೆ. ಅದೇ ತರ ಅಂಜದ ಗಂಡು ಡೈರೆಕ್ಟರ್ ಆದ ರೇಣುಕಾ ಶರ್ಮಾ ಸರ್ ನ ಅಪ್ರೋಚ್ ಮಾಡ್ತಾರೆ. ಬಟ್ ಅವ್ರು ಬೇರೆ ಏನೋ ಕಾರಣದಿಂದ ಆ ಸಿನಿಮಾನ ಮಾಡಕ್ ಆಗಲ್ಲ. ಆಗ ಮುಂದ್ ಬಂದಿದ್ದೆ ರವಿಚಂದ್ರನ್ ಸರ್. ಅಂದ್ರೆ ಈ ಸಿನಿಮಾನ ನಾನೇ ಡೈರೆಕ್ಟ್ ಮಾಡ್ತೀನಿ ಅಂತ ರವಿಚಂದ್ರನ್ ಸರ್ ಮುಂದ್ ಬರ್ತಾರ. ರವಿಚಂದ್ರನ್ ಅವ್ರ ಡೈರೆಕ್ಷನ್ ಅಂದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ಒಂದು ಡಿಮ್ಯಾಂಡ್ ಇರುತ್ತೆ. ಸೊ ಯಾವಾಗ ರವಿಚಂದ್ರನ್ ಸರ್ ನಾನೇ ಡೈರೆಕ್ಟ್ ಮಾಡ್ತೀನಿ ಅಂತ ಇಮಿಡಿಯೇಟ್ ಆಗಿ ಗಂಗಾಧರ್ ಸರ್ ಒಪ್ಕೊಂತಾರೆ. ರವಿಚಂದ್ರನ್ ಸರ್ ಹೇಗೆ ಅಂದ್ರೆ ಸ್ನೇಹ, ಸಂಬಂಧ, ಸೆಂಟಿಮೆಂಟ್ ಇದೆಲ್ಲ ಬೇರೆ, ಆದ್ರೆ ಕೆಲಸ ಅಂತ ಬಂದ್ಮೇಲೆ 100% ನಿಯತ್ತಿರುತ್ತೆ. ರವಿಚಂದ್ರನ್ ಅವ್ರ ಸಿನಿಮಾ ಅಂದ್ರೆ ಈ ತರ ಇರುತ್ತೆ ಅಂತ ಆಡಿಯನ್ಸ್ ಎಲ್ಲಿ ನಮ್ಮನ್ನ ನಂಬ್ಕೊಂಡ್ ಬಂದಿರ್ತಾರೋ ಯಾವುದೇ ಕಾರಣಕ್ಕೂ ನಾವು ಕಾಂಪ್ರಮೈಸ್ ಆಗಿ ಆ ಕ್ವಾಲಿಟಿ ಕೆಟ್ಟೋಗಿ ಆಡಿಯನ್ಸ್ ಗೆ ಯಾವ ತರದ್ದು ಡಿಸಪಾಯಿಂಟ್ ಆಗಬಾರ್ದು ಅಂತ ಒಂದು ಇಂಟೆನ್ಷನ್ ಇರುತ್ತೆ ರವಿಚಂದ್ರನ್ ಸರ್ಗೆ. ಸುಂದರ ಲೋಕದಲ್ಲಿ ಅನಂತ್ ನಾಗ್ ಅವರು, ಶಂಕರ್ ನಾಗ್ ಅವರು ಇದ್ರೆ ಚೆನ್ನಾಗಿರುತ್ತೆ ಅಂತ ರವಿಚಂದ್ರನ್ ಸರ್ ಹೇಳ್ತಾರೆ. ಅದಕ್ಕೆ ಗಂಗಾಧರ್ ಸರ್ ಒಪ್ಕೊಂತಾರೆ. ಸೊ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟ್ ರೆಡಿ ಆದ್ಮೇಲೆ ಆ ಸಿನಿಮಾದ ಮುಹೂರ್ತಂ ಇಡ್ತಾರೆ. ಆ ಮುಹೂರ್ತಂ ಯಾವಾಗ ಪೇಪರ್ ಅಲ್ಲಿ ಅನೌನ್ಸ್ ಆಗುತ್ತೋ ಸುಂದರ ಲೋಕ ಸಿನಿಮಾ ಮೇಲೆ ಆಡಿಯನ್ಸ್ ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಒಂದಷ್ಟು ದಿನ ಶೂಟಿಂಗ್ ನಡೀತಾ ಇರುತ್ತೆ. ಅನ್ಫಾರ್ಚುನೇಟ್ಲಿ ಆ ಸಿನಿಮಾದ ಕೀ ಆರ್ಟಿಸ್ಟ್ ಆದ ಶಂಕರ್ ನಾಗ್ಗೆ ಆಕ್ಸಿಡೆಂಟ್ ಆಗುತ್ತೆ. ಆ ಆಕ್ಸಿಡೆಂಟ್ ಅಲ್ಲಿ ಶಂಕರ್ ನಾಗ್ ಸರ್ ತೀರ್ಕೊಂಡ್ಬಿಟ್ಟಿರ್ತಾರ. ಸೊ ಈಗ ಶಂಕರ್ ನಾಗ್ ಸರ್ ಇಲ್ದೆ ಆ ಸಿನಿಮಾ ಮಾಡಕ್ ಆಗಲ್ಲ. ಕಾರಣ ಏನಂದ್ರೆ ಆಲ್ರೆಡಿ ಇವ್ರು ಕಾಂಬಿನೇಷನ್ ಶಾಟ್ಸ್ ಎಲ್ಲ ತಗೊಂಡ್ಬಿಟ್ಟಿರ್ತಾರೆ. ಅಂದ್ರೆ ರವಿಚಂದ್ರನ್ ಸರ್ ಜೊತೆ ಆಗ್ಲಿ, ಅನಂತ್ ನಾಗ್ ಸರ್ ಜೊತೆ ಆಗ್ಲಿ ಈ ತರ ಕಾಂಬಿನೇಷನ್ ಶಾಟ್ಸ್ ಎಲ್ಲ ಏನಿರುತ್ತೋ ಎಲ್ಲ ತಗೊಂಡ್ಬಿಟ್ಟಿರ್ತಾರೆ. ಸೊ ಇವಾಗ ಆ ಕ್ಯಾರೆಕ್ಟರ್ ಎಲ್ಲ ತೆಗೆದಾಕ್ಬಿಟ್ಟು ಬೇರೆ ಒಂದು ಕ್ಯಾರೆಕ್ಟರ್ ನ ಆಡ್ ಮಾಡಕ್ ಆಗಲ್ಲ. ಅಂದ್ರೆ ಅರ್ಧದಿಂದ ಯಾರನ್ನೋ ಅದ್ರಲ್ಲಿ ಸೇರ್ಸಕ್ ಆಗಲ್ಲ. ಆ ಸಿನಿಮಾ ಶೂಟಿಂಗ್ ಗೆ ತುಂಬಾ ದುಡ್ಡು ಖರ್ಚು ಮಾಡಿರ್ತಾರೆ. ಮತ್ತೆ ರೀಶೂಟ್ ಮಾಡಿದ್ರೆ ಅವ್ರು ಎಷ್ಟು ಖರ್ಚು ಮಾಡಿದ್ರು ಅಷ್ಟೇ ಖರ್ಚು ಮಾಡ್ಬೇಕಾಗುತ್ತೆ. ಸೊ ಗಂಗಾಧರ್ ಸರ್ ರವಿಚಂದ್ರನ್ ಸರ್ ನಾವು ಕೇಳ್ತಾರೆ ಏನ್ ಮಾಡೋಣ ಅಂತ ಕೇಳ್ತಾರೆ. ಅದಕ್ಕೆ ರವಿಚಂದ್ರನ್ ಸರ್ ಹೇಳೋದು, ನಾವ್ ಏನ್ ಅನ್ಕೊಂಡಿರ್ತೀವೋ ಖಂಡಿತ ಅದನ್ನ ತೆಗಿಲೇಬೇಕಾಗತ್ತೆ. ಇವಾಗ ಶಂಕರ್ ನಾಗ್ ಅಂತೂ ಇಲ್ಲ, ಆ ಜಾಗದಲ್ಲಿ ಬೇರೆ ಒಬ್ಬರನ್ನ ಹಾಕ್ಬೇಕಾದ್ರೆ ನಾವು ಬಿಗಿನಿಂಗ್ ಇಂದ ಮತ್ತೆ ರೀಶೂಟ್ ಮಾಡ್ಬೇಕಾಗತ್ತೆ. ಏನ್ ಮಾಡೋಣ ಅಂತ ನೀವೇ ಹೇಳಿ ಅಂತ ಹೇಳ್ತಾರೆ. ಬೇರೆ ಏನಾದ್ರು ಮಾಡಕ್ ಆಗುತ್ತಾ ಅಂತ ನೋಡಿ ಅಂತಾನು ಕೇಳ್ಕೊಂತಾರೆ. ಅಂದ್ರೆ ಅವ್ರ ಮೈಂಡ್ ಅಲ್ಲಿ ಏನಿರುತ್ತೆ ಅಂದ್ರೆ ಇವಾಗ ಏನ್ ದುಡ್ಡು ಹಾಕಿದೀವೋ ಅದನ್ನ ಹೆಂಗಾದ್ರೂ ಸಂಪಾದನೆ ಮಾಡ್ಬಿಡ್ಬೇಕು. ಸೊ ಅದಕ್ಕೆ ತಕ್ಕಾಗೆ ಕೆಲವು ಮಸಾಲೆಗಳನ್ನೆಲ್ಲ ಹಾಕ್ಬಿಟ್ಟು ಸಿನಿಮಾನ ರಿಲೀಸ್ ಮಾಡ್ಬಿಡೋಣ ಅಂತ ಪ್ಲಾನ್ ಮಾಡ್ತಾರೆ. ಬಟ್ ಅದಕ್ಕೆ ರವಿಚಂದ್ರನ್ ಸರ್ ಒಪ್ಪೋದೇ ಇಲ್ಲ. ಅವ್ರದ್ದು ಒಂದು ಅಜೆಂಡಾ ಇರುತ್ತೆ. ಅದು ಯಾವ ತರ ಅಂದ್ರೆ ಆಡಿಯನ್ಸ್ ನಂಬ್ಕೊಂಡ್ ಬರ್ತಾರೆ. ಸಿನಿಮಾ ಕ್ವಾಲಿಟಿ ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ, ಎಲ್ಲ ಇರುತ್ತೆ ಅಂತ ನಂಬ್ಕೊಂಡ್ ಬರ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ನಾನು ಅವ್ರ ನಂಬಿಕೆನ ಎನ್ಕ್ಯಾಶ್ ಮಾಡ್ಕೊಂಡ್ಬಿಡಬಾರ್ದು. ಅಂದ್ರೆ ಅವ್ರನ್ನ ಮೋಸ ಮಾಡಿ ದುಡ್ಡು ಸಂಪಾದನೆ ಮಾಡಬಾರ್ದು ಅನ್ನೋ ಒಂದು ಪಾಲಿಸಿ ಇರುತ್ತೆ ಅವ್ರದ್ದು. ಸೊ ಅದರಿಂದ ರವಿಚಂದ್ರನ್ ಸರ್ ಒಪ್ಪೋದೇ ಇಲ್ಲ ಅದಕ್ಕೆ. ಸೊ ಫೈನಲಿ 2002 ನಲ್ಲಿ ರವಿಚಂದ್ರನ್ ಸರ್ಗೆ ಏನ್ ಹೇಳಿದ್ರು ಅಂದ್ರೆ ಯಾವ್ದಾದ್ರು ಮಸಾಲಾ ಆಡ್ ಮಾಡಿ ರಿಲೀಸ್ ಮಾಡೋಣ ಅಂತ ಏನ್ ಪ್ಲಾನ್ ಮಾಡಿದ್ರು ಅದು ಇವ್ರು ಪ್ಲಾನ್ ಮಾಡ್ತಾರ. ಕೆಲವು ಸೀನ್ಸ್ ಎಲ್ಲ ಶೂಟ್ ಮಾಡಿ ರವಿಚಂದ್ರನ್ ಸರ್ ಪೋರ್ಷನ್ಸ್ ಎಲ್ಲ ಫ್ಲಾಶ್ ಬ್ಯಾಕ್ ಆಗಿ ಮಾಡಿ ಆ ಸಿನಿಮಾನ ಹಂಗ್ ಕಂಪ್ಲೀಟ್ ಮಾಡ್ತಾರೆ. ಅದು 2002 ನಲ್ಲಿ ರಿಲೀಸ್ ಆಗುತ್ತೆ. ಪ್ರೀತಿ ಮಾಡೋ ಹುಡುಗಿರೆಲ್ಲ ಅನ್ನೋ ಒಂದು ಹೆಸರಲ್ಲಿ ಅದನ್ನ ರಿಲೀಸ್ ಮಾಡ್ತಾರೆ.